ಗೃಹ ಸಚಿವ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಯಳಂದೂರು ತಾಲೂಕಾ ವಕೀಲರ ಸಂಘದಿಂದ ಕಲಾಪದಿಂದ ಹೊರ ಉಳಿದು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಇದೇ ಸಂದರ್ಭದಲ್ಲಿ ಆಕ್ರೋಶವನ್ನು ಹೊರಹಾಕಿದ ವಕೀಲರ ಸಂಘದ ಅಧ್ಯಕ್ಷ ರಾಜಣ್ಣ ಮಾತನಾಡಿದ್ದು ಏನು ಅನ್ನೋದನ್ನ ಕೇಳೋಣ ಬನ್ನಿ. ಈ ದಿನ ಸಂವಿಧಾನದ ಕೊಟ್ಟಂತಹ ಭಿಕ್ಷೆಯಿಂದ ಅಮಿತ್ ಶಾ ಅವರು ಇಡೀ ರಾಷ್ಟ್ರ ಮಟ್ಟದಲ್ಲಿ ಗೃಹ ಸಚಿವರಾಗಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಖಂಡನೀಯ. ಇದರ ಬಗ್ಗೆ ಇಡೀ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಎಲ್ಲ ವಕೀಲ ಸಮುದಾಯಗಳು, ರಾಜಕಾರಣಿಗಳಿರ್ಬೋದು, ರಾಜ್ಯದ ರಾಜಕಾರಣಿಗಳಿರ್ಬೋದು, ಎಲ್ಲ ರಾಜ್ಯದಲ್ಲೂ ಕೂಡ ಮತ್ತು ದೇಶದಲ್ಲೂ ಕೂಡ ಅಲ್ಲೋಲ ಕಲ್ಲೋಲಾಗ್ತಕ್ಕಂಥ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದರೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಕೇಂದ್ರ ಸರ್ಕಾರ ಆಗಲಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಆಗಲಿ, ಸಂಪುಟ ಸದಸ್ಯರುಗಳಾಗಲಿ, ಸಂಪುಟ ದರ್ಜೆಯಲ್ಲಿರ್ತಕ್ಕಂಥವರಾಗಲಿ, ಯಾರು ಕೂಡ ಇದ್ರ ಬಗ್ಗೆ ಆದರೂ ಕೂಡ ಅವ್ರ ಬಗ್ಗೆ ಒಂದು ಮಾತನ್ನು ಕೂಡ ಆಡ್ತಕ್ಕಂಥದ್ದು ನೋಡಿದ್ರೆ ಇದ್ರ ವಿರುದ್ಧವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಜೊತೆಗೆ ಅಮಿತ್ ಶಾಗೆ ಇಡೀ ಸರ್ಕಾರವೇ ಈ ಥರ ಮಾತನ್ನು ಹೇಳುವಂತಹ ವಿಚಾರನ ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಅವ್ರ ಬಗ್ಗೆ ಸಪೋರ್ಟ್ ಮಾಡಿದಾಗೆ ಆಗುತ್ತೆ. ಅವ್ರು ಮಾಡಿರ್ತ ಅಮಿತ್ ಶಾ ಅವರು ರಾಜ್ಯ ಸೇವೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಒಂದು ಹೆಸರು ಇತ್ತೀಚೆಗೆ ಫ್ಯಾಷನ್ ಆಗಿದೆ ಅಂತೇಳಿ ಅವ್ರಿಗೆ ಅವಹೇಳನವಾಗಿ ಮಾತಾಡಿದ್ದಾರೆ. ಆ ವಿಚಾರವಾಗಿ ಇವತ್ತು ನಮ್ಮ ಯಳಂದೂರು ನ್ಯಾಯಾಲಯದ ವಕೀಲ ಸಂಘದಿಂದ ಅವರ ಹೇಳಿಕೆಯನ್ನು ಖಂಡಿಸಿ ಇವತ್ತು ನಾವು ಯಳಂದೂರು ನ್ಯಾಯಾಲಯದ ಕಾರ್ಯಕಲಾಪಗಳಿಂದ ಹೊರಗುಳಿದು ಅವರು ಅಮಿತ್ ಶಾ ಅವರು ನೀಡುವಂತಹ ಹೇಳಿಕೆಯನ್ನು ಖಂಡಿಸಿ ಇವತ್ತು ಯಳಂದೂರು ತಾಲೂಕು ತಹಶೀಲ್ದಾರರ ಮೂಲಕ ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ನಮ್ಮ ಮನವಿಯನ್ನು ಸಲ್ಲಿಸ್ತೀವಿ. ಮಾನ್ಯ ಅಮಿತ್ ಶಾ ಅವರು ಸಂವಿಧಾನ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ, ಒಬ್ಬ ರಾಷ್ಟ್ರೀಯ ನಾಯಕರ ಬಗ್ಗೆ ಅವಹೇಳನಕಾರಿ ನೀಡಿದಂಥ ಒಂದು ಖಂಡನೀಯ. ಒಬ್ಬ ಸಂವಿಧಾನ ಅಡಿಯಲ್ಲಿ ಎಲೆಕ್ಟ್ ಆದಂತಹ ಕೇಂದ್ರ ಸಚಿವರು ಮತ್ತು ಸಂವಿಧಾನ ಆಶಯಗಳು ಮತ್ತು ಪೀಠಿಕೆಗಳನ್ನು ಏನು ಹೇಳಿದೆ, ಪ್ರತಿಯೊಬ್ಬರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿಕೆ ನೀಡಿದಾರಲ್ಲ, ಅದು ಖಂಡನೀಯ. 7 ಜನ್ಮದಲ್ಲಿ ಅವರು ಒಂದು ಏನು ಜನ್ಮ ತಾಳ್ಬೋದಾಯಿತು, ಅಂಬೇಡ್ಕರ್ ಹೆಸರು ಹೇಳೋ ಬದಲು ದೇವರ ಹೆಸರು ಹೇಳಿದರೆ ಈ ಎಷ್ಟೋ ಜನ ಉದ್ಧಾರ ಆಯಿತು ಅಂತ ಹೇಳಿದ್ರೆ ಖಂಡನೀಯ. ಯಾಕೆಂದರೆ ಭಾರತ ಸಂವಿಧಾನದಲ್ಲಿ ಪೀಠಿಕೆಯಲ್ಲಿದೆ ತಮ್ಮ ಧರ್ಮಗಳನ್ನು ಅನುಷ್ಠಾನವಾಗಿ ಆಚರಿಸ್ಬೋದಂತ. ಈ ಒಂದು ಸಂವಿಧಾನ ಅಡಿಯಲ್ಲಿ ಎಲೆಕ್ಟ್ ಆದಂತಹ ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವರಿಗೆ ಈ ಒಂದು ಹೇಳಿಕೆಯನ್ನು ಖಂಡಿಸಿ ಈ ದಿನ ನ್ಯಾಯಾಲಯ ಕಲಾಪಗಳಿಂದ ಹೊರಗುಳಿದು ಈ ಸಂದರ್ಭದಲ್ಲಿ ವಕೀಲರಾದ ಕುಮಾರಸ್ವಾಮಿ, ಸಂಪತ್ ಕುಮಾರ್, ಸಿ ಸಿದ್ದರಾಜು, ನಾಗರಾಜ್, CRN, M ರಾಜಣ್ಣ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದಲ್ಲದೆ ಮಹಿಳಾ ವಕೀಲರಾದ ಚಂದನ, ಮೇಘನಾ ಹಾಗೂ ಮುಂತಾದವರು ಸಾಥನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, BV5 ನ್ಯೂಸ್ ಕನ್ನಡ, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.